ವಿಚಾರ ಏನಂದರೆ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಇನ್ ಬ್ಯಾಂಗ್ಳೂರ್ ಸಿಟಿ. ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಉಲ್ಸೂರ್ ಲೇಕ್ಗೆ ಹೋಗ್ತಾ ಇದ್ದೀವಿ. ಸೊ ಉಲ್ಸೂರ್ ಲೇಕ್ ಇಲ್ಲಿಂದ 20 ಕಿಲೋಮೀಟ್ರ್ ಇದೆ ನಮ್ಮ ಮನೆಯಿಂದ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಉಲ್ಸೂರ್ ಲೇಕ್ ಟುಡೇ. ಗೈಸ್, ಇವಾಗ ಜಸ್ಟ್ ಉಲ್ಸೂರ್ ಕೆರೆಗೆ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ವ್ಯೂ. ಸೊ ಗೈಸ್, ಈ ಉಲ್ಸೂರ್ ಕೆರೆ ಬಂದ್ಬಿಟ್ಟು ಮುಂಚೆ ಹಲಸೂರು ಕೆರೆ ಅಂತ ಇತ್ತು. ಸೊ ಇವಾಗ ಅದನ್ನ ಉಲ್ಸೂರ್ ಕೆರೆ ಅಂತ ಚೇಂಜ್ ಮಾಡಿದ್ದಾರೆ. ಸೊ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಕೆರೆ ಬಂದ್ಬಿಟ್ಟು ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಲೇಕ್ ಇನ್ ದ ಸಿಟಿ. ಸೊ ಗೈಸ್, ಈ ಕೆರೆ ಬಂದ್ಬಿಟ್ಟು 1 ವರ್ಷ 2 ವರ್ಷದಿಂದ ಇದೆ ಅಂತ ತಿಳ್ಕೊಬೇಡ್ರಿ. ಚೋಳ ಡೈನೆಸ್ಟಿ ಅವ್ರು ಆಳ್ತಾ ಇದ್ರಲ್ಲ, ಆ ಕಾಲದಿಂದ ಈ ಕೆರೆ ಇದೆ. ಸೊ ಗೈಸ್, ಈ ಜಾಗದಲ್ಲಿ ಲವರ್ಸ್ ಆಗಿರ್ಬೋದು, ವಯಸ್ಸಾಗಿರೋರು, ಮಕ್ಕಳು ಎಲ್ಲ ಬರುವಂಥ ಜಾಗ ಗೈಸ್. ಒಳ್ಳೆ ಗ್ರೀನರಿನ ಎಂಜಾಯ್ ಮಾಡ್ಬೋದು. This is an important landmark in Bangalore city. So guys, ಈ ಉಲ್ಸೂರ್ ಲೇಕ್ಗೆ ಇನ್ನೊಂದು ಗೇಟ್ ಇದೆ.
ಸೊ ಇದು ಬಂದ್ಬಿಟ್ಟು ಬ್ಯಾಕ್ ಗೇಟು. ಇದರ ಹೆಸರು ಬಂದ್ಬಿಟ್ಟು ಲವರ್ಸ್ ಪಾರ್ಕ್ ಅಂತೆ. ಸೊ ಇದಕ್ಕೆ ಎಂಟ್ರೆನ್ಸ್ ಬಂದ್ಬಿಟ್ಟು ನಾವು ಹಿಂದೆಯಿಂದ ಬರಬೇಕಾಗುತ್ತೆ, ಫ್ರಂಟಿಂದ ಎಂಟ್ರಿ ಇಲ್ಲ. ಸೊ ಹಿಂದೆಯಿಂದ ಬಂದ್ಬಿಟ್ಟು ಎಂಟ್ರಿ ಇರೋದು ಲವರ್ಸ್ ಪಾರ್ಕ್ಗೆ. ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಪಾರ್ಕ್ ಮಾತ್ರ. ಇಲ್ಲಿ ವಿವೇಕಾನಂದ ಅವ್ರ ಸ್ಟ್ಯಾಚ್ಯೂ ಕೂಡ ಇದೆ. ಸೊ ಗಾಯ್ಸ್, ಈಗ ಅಲ್ಸೂರ್ ಲೇಕಲ್ಲಿ ಏನೇನಿದೆ ಅಂದರೆ ಪಾರ್ಕ್ ಇದೆ, ಆಮೇಲೆ ಓಡಾಡೋಕ್ಕೆ ವಾಕಿಂಗ್ ಇದು ಮಾಡಿದ್ದಾರೆ, ಜೊತೆಗೆ ಬೋಟಿಂಗ್ ಒಂದಿದೆ. ಈ 3 ಫೆಸಿಲಿಟೀಸು ವಿಸಿಟರ್ಸ್ಗೆ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಗಾಯ್ಸ್, ಈ ಅಲ್ಸೂರ್ ಲೇಕಲ್ಲಿ ಇರೋದಿಷ್ಟೇ. ಸೊ ರಿಲ್ಯಾಕ್ಸ್ ಮಾಡೋಕ್ಕಾಗಲಿ, ವಾಕಿಂಗ್ ಮಾಡೋಕ್ಕಾಗಲಿ, ಗ್ರೀನರಿ ಎಂಜಾಯ್ ಮಾಡೋಕ್ಕಾಗಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಗಾಯ್ಸ್ ಇದು. ಆ ಕಡೆ ಒಂದು ಎಂಟ್ರೆನ್ಸ್ ಗೇಟ್ ಇದೆ, ಸೊ ಬ್ಯಾಕ್ ಸೈಡ್ ಒಂದು ಎಂಟ್ರೆನ್ಸ್ ಗೇಟ್ ಇದೆ. ಸೊ ಗೈಸ್, ಈ ಪಾರ್ಕ್ ಬಂದ್ಬಿಟ್ಟು ಟೂರಿಸ್ಟ್ಗಳಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಗಾಯ್ಸ್, ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.